ನನಗನ್ಸುತ್ತೆ ಅತ್ಯಂತ ದುರ್ದೈವದ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕ ಇದೆ. ಯಾಕೆ ಅಂದರೆ ಭಯೋತ್ಪಾದನೆಯ ಚಟುವಟಿಕೆಗಳು ನಡೀತಾ ಇದ್ದರೂ ಕೂಡ ಏನೂ ಆಗ್ತಿಲ್ವೇನೋ ಅನ್ನುವಂತಹ ಧೋರಣೆಯನ್ನು ಸರ್ಕಾರ ಹೊಂದಿದೆ. ಇತ್ತೀಚೆಗೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬ್ಲಾಸ್ಟ್, ಆ ಬ್ಲಾಸ್ಟ್ನ ಕುರಿತು ತನಿಖೆ ನಡೀತಾ ಇರೋದು ತಮ್ಮೆಲ್ಲರ ಗಮನಕ್ಕಿದೆ. ಅದು ಮೊದಲಿಗೆ ಪೊಲೀಸ್ ಮಾಡ್ತಾ ಇತ್ತು, ತದನಂತರದಲ್ಲಿ ಈಗ CCBನೂ ಒಂದು ಕಡೆ ರೇಡ್ಸ್ನ ನಡೆಸ್ತಾ ಇದ್ದಾರೆ. ಜೊತೆಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಕೂಡ ಇದರಲ್ಲಿ ತೊಡಗಿದೆ. ನಿನ್ನೆ NIA ಶಿವಮೊಗ್ಗದಲ್ಲೂ ರೇಡ್ ಮಾಡಿದೆ, ಬೆಂಗಳೂರಿನಲ್ಲೂ ರೇಡ್ ಮಾಡಿದೆ. ಬೇರೆ ಬೇರೆ ಅವ್ರಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕುರುಹುಗಳು ದಾಖಲೆಗಳಾಗಿವೆ. ಮತ್ತು ಈ ಇಬ್ಬರು ಯಾರು ಮುಖ್ಯ ಅದರಲ್ಲಿ ಯಾರನ್ನು ಅಕ್ಯೂಸ್ಡ್ ಅಂತ ಮಾಡಿದೆಯೋ, ಒಬ್ಬರು ಮುಸಾಯಿರ್ ಹುಸೇನ್ ಶಾಜೀದ್ ಅನ್ನೋರು, ಇವರು ಶಿವಮೊಗ್ಗದವರು, ಮತ್ತು ಅಹಮದ್ ತಾಹಾ ಇವರು ಕೂಡ ತೀರ್ಥಹಳ್ಳಿ ಶಿವಮೊಗ್ಗದವರು. ಇವರು ಶಿವಮೊಗ್ಗದಲ್ಲಿ ಒಂದು ರೀತಿ ಇಂಡಾಕ್ಟ್ರನೈಸೇಷನ್ ಆಗಿ ತದನಂತರದಲ್ಲಿ ಇವರು ತಮಿಳ್ನಾಡಿಗೆ ಹೋಗಿ ಒಂದೆರಡು ತಿಂಗಳುಗಳಿದ್ದು ಚೆನ್ನೈನಲ್ಲಿದ್ದು ಅಲ್ಲಿ ಅವರು ಖರೀದಿ ಮಾಡಿದಂತಹ ಕ್ಯಾಪ್, ಈ ಶಾಜೀದ್ ಹಾಕೊಂಡಿದ್ದಂತಹ ಕ್ಯಾಪ್ನ ಜಾಡು ಹಿಡಿದೇ ಇವತ್ತು NIA ಬಹಳ ಮುಂದುವರೆದಿರೋದು ಈ ಒಟ್ಟು ಪ್ರಕರಣದ ತನಿಖೆಯಲ್ಲಿ.